ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಪವರ್ಫುಲ್ ಇಂಡಿಕೇಟರ್ನ ತೋರಿಸ್ತೀನಿ. ಈ ಇಂಡಿಕೇಟರು ಮಾರ್ಕೆಟು ಅಥವಾ ಸ್ಟಾಕು ಒಂದು ಕರೆಕ್ಟಿವ್ ಮೋಡಲ್ ಇದ್ದಾಗ, ಅಂದ್ರೆ ಬೀಳ್ಬೇಕಾದ್ರೆ ಎಲ್ಲಿವರೆಗೂ ಬೀಳ್ಬೋದು ಮತ್ತೆ ಎಲ್ಲಿಂದ ಮೇಲಕ್ಕೆ ಹೋಗ್ಬೋದು ಅನ್ನೋ ಇಂಡಿಕೇಶನ್ಸ್ನ ಕೊಡುತ್ತೆ. ಸೊ ಇದನ್ನ ಕರೆಕ್ಟ್ ಆಗಿ ನಾವು ಯೂಸ್ ಮಾಡ್ಕೊಂಡ್ರೆ ನಾವು ಬೀಳ್ತಾ ಇರೋ ಮಾರ್ಕೆಟ್ ಅಲ್ಲಿ ಮಧ್ಯ ಮಧ್ಯ ಅಥವಾ ಅವಾಗ ಸ್ವಲ್ಪ ಮೇಲಕ್ಕೆ ಹೋದಾಗ ಟೆಂಪ್ಟ್ ಆಗಲ್ಲ. ಅಯ್ಯೋ, ಇಲ್ಲಿಂದ ಮೇಲಕ್ಕೆ ಹೋಗ್ಬಿಡ್ಬೋದು, ಇಲ್ಲಿಂದ ಮೇಲಕ್ಕೆ ಹೋಗ್ಬಿಡ್ಬೋದು ಅಂತ ಅನ್ಸಲ್ಲ. ಇದೊಂದು ಲಕ್ಷ್ಮಣ್ ರೇಖಾ ತರ ನಾವು ಯೂಸ್ ಮಾಡ್ಕೊಂಡು ಇದ್ರ ಮೇಲ್ಗಡೆ ಹೋದ್ರೆ ಮಾತ್ರ ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಏನಾದ್ರೂ ನಿಮ್ಮ ಮೈಂಡ್ ಅಲ್ಲಿ ಇತ್ತು ಅಂತಂದ್ರೆ ಇದು ನಮ್ಗೆ ಒಂದು ಕನ್ಫರ್ಮೇಶನ್ ನ ಕೊಡುತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇದೊಂದು ಪವರ್ಫುಲ್ ಇಂಡಿಕೇಟರ್ನ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಇನ್ಫಾರ್ಮೇಶನ್ ನಿಮಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ, ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಮೊದಲೇದಾಗಿ tradingview.com ನ ಓಪನ್ ಮಾಡ್ತೀನಿ. ನೋಡಿ, ಇದು ನಿಫ್ಟಿಯ ಮಂತ್ಲಿ ಚಾರ್ಟ್. ಇದೇನಪ್ಪ, ಇದು ಯಾವುದೋ ಒಂದು ಪವರ್ಫುಲ್ ಇಂಡಿಕೇಟರ್ ಅಂತ ಹೇಳಿ ನಾರ್ಮಲ್ ಬೋಲಿಂಜರ್ ಬ್ಯಾಂಡ್ನೇ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಬೋಲಿಂಜರ್ ಬ್ಯಾಂಡ್ ಒಳಗಡೆನೆ ನಮ್ಗೊಂದು ಪವರ್ಫುಲ್ ಇಂಡಿಕೇಟರ್ ಇದೆ. ಇದನ್ನ ನಾವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಮಾರ್ಕೆಟು ಬೀಳ್ಬೇಕಾದ್ರೆ ಇದು ನಮ್ಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಮೊದಲೇದಾಗಿ ಈ ಮಿಡಲ್ ಬ್ಯಾಂಡ್ ಅಂತ ಹೇಳ್ತೀವಿ. ಬೋಲಿಂಜರ್ ಬ್ಯಾಂಡ್ ಅಲ್ಲಿ 3 ಬ್ಯಾಂಡ್ಸ್ ಇರುತ್ತೆ. ಒಂದು ಅಪ್ಪರ್ ಬ್ಯಾಂಡು, ಮೇಲ್ಗಡೆ ಇರುವಂತದ್ದು ಅಪ್ಪರ್ ಬ್ಯಾಂಡು, ಮಧ್ಯ ಇರುವಂತದ್ದು ಮಿಡಲ್ ಬ್ಯಾಂಡು, ಕೆಳಗಡೆ ಇರುವಂತದ್ದು ಲೋವರ್ ಬ್ಯಾಂಡ್. ಈ ಮಿಡಲ್ ಬ್ಯಾಂಡ್ ನ ಅಬ್ಸರ್ವ್ ಮಾಡ್ಕೊಂಡ್ ಬನ್ನಿ. ನೋಡಿ, ಮಾರ್ಕೆಟ್ ಪ್ರತಿ ಸಲ ಮೇಲಕ್ಕೆ ಹೋದಾಗ್ಲು ನೋಡಿ, ಇಲ್ಲಿಂದನು ಆಲ್ಮೋಸ್ಟ್ ಇಲ್ಲಿಂದ ಮೇಲಕ್ಕೆ ಹೋಗ್ತಾ ಇದೆ. ಮಿಡಲ್ ಬ್ಯಾಂಡ್ ಹತ್ರ ಬಂದು ಮಿಡಲ್ ಬ್ಯಾಂಡ್ಗೆ ಟಚ್ ಆಗಿ ಮತ್ತೆ ಮೇಲಕ್ಕೆ ಹೋಗುತ್ತೆ. ಮತ್ತೆ ನೋಡಿ, ಇಲ್ಲಿಂದ ಒಂದು 3-4 ಮಂತ್ಸ್ ಮೇಲಕ್ಕೆ ಹೋಯ್ತು, ಮತ್ತೆ ಮಿಡಲ್ ಬ್ಯಾಂಡ್ಗೆ ಟಚ್ ಆಯ್ತು, ಮತ್ತೆ ಮೇಲಕ್ಕೆ ಹೋಯ್ತು. ಇದು ಕೋವಿಡ್ ಟೈಮ್ ಅಲ್ಲಿ ಮಿಡಲ್ ಬ್ಯಾಂಡ್ ವರ್ಗೂ ಬಂದಿತ್ತು, ಆದ್ರೆ ಬ್ರೇಕ್ ಡೌನ್ ಆಗೋಯ್ತು. ಅದಾದ್ಮೇಲೆ ನೋಡಿ, ಮಿಡಲ್ ಬ್ಯಾಂಡ್ ಮೇಲ್ಗಡೆ ಹೋಗಿದ್ದು ನೋಡಿ, ಇಲ್ಲಿಂದ ಮೇಲಕ್ಕೆ ಹೋಯ್ತು, ಪ್ಲಸ್ ಇಲ್ಲಿ ಕರೆಕ್ಷನ್ ಆಯ್ತು. ಕರೆಕ್ಷನ್ ಆದಾಗ ಎಗೈನ್ ಮಿಡಲ್ ಬ್ಯಾಂಡ್ ವರ್ಗೂ ಬಂದು ಇಲ್ಲಿಂದ ಮತ್ತೆ ಮೇಲಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ಇಲ್ಲಿ ಒಂದು 2-3 ಮಂತ್ಸ್ ಕರೆಕ್ಷನ್ ಆಯ್ತು, ಎಗೈನ್ ಮಿಡಲ್ ಬ್ಯಾಂಡ್ ವರ್ಗೂ ಬಂದಿದೆ. ಸೊ ಫೈನಲ್ ಆಗಿ ರೀಸೆಂಟ್ ಆಗಿ ನೋಡಿ, ಇಲ್ಲಿಂದ ಆಲ್ಮೋಸ್ಟ್ ನಮ್ಗೆ ಈ ಮಿಡಲ್ ಬ್ಯಾಂಡ್ಗೆ ಟಚ್ ಆದಾಗ್ಲಿಂದ ಮಂತ್ಲಿ ಚಾರ್ಟ್ ಅಲ್ಲಿ ಆಲ್ಮೋಸ್ಟ್ ನಮ್ಗೆ ಒಂದು 56% ವರೆಗೂ ಮೇಲಕ್ಕೆ ಹೋಗಿತ್ತು. ಅಂದ್ರೆ 9564 ಪಾಯಿಂಟ್ ಮೇಲಕ್ಕೆ ಹೋಗಿತ್ತು. ಸೊ ಇಷ್ಟು ಪಾಯಿಂಟ್ ಮೇಲಕ್ಕೆ ಹೋದ್ಮೇಲೆ ಈಗ ಎಗೈನ್ ಲಾಸ್ಟ್ 1, 2, 3, 4, 5ರಿಂದ 6 ತಿಂಗಳಲ್ಲಿ ಕರೆಕ್ಷನ್ ಏನ್ ಬರ್ತಾ ಇದೆ, ಈಗ ಮತ್ತೆ ಮಿಡಲ್ ಬ್ಯಾಂಡ್ಗೆ ಬಂದು ಟಚ್ ಆಗಿದೆ. ಸೊ ಈಗ ಏನು ಅಂತಂದ್ರೆ, ಈ ಮಿಡಲ್ ಬ್ಯಾಂಡ್ ಅಂತಂದ್ರೆ ಯಾವುದು ನೋಡಿ, ಇದಕ್ಕೆ ನಾವು 20 SMA ಅಂತ ಕರಿತೀವಿ. 20 ಕ್ಯಾಂಡಲ್ಸ್ ನ ಆವರೇಜ್ ಇದು ಮಂತ್ಲಿ ಚಾರ್ಟ್ ಅಲ್ಲಿ ನಾನು ತೋರಿಸ್ತಾ ಇರೋದಕ್ಕೆ 20 ಮಂತ್ಸ್ ನ ಆವರೇಜು. ಇದೇ ತರ ನಾವು ವೀಕ್ಲಿ ಚಾರ್ಟ್ ಅಲ್ಲಿ ಇದನ್ನ ಅಪ್ಲೈ ಮಾಡಿದ್ರೆ ಇದು 20 ವೀಕ್ಸ್ ನ ಆವರೇಜ್ ಆಗುತ್ತೆ. ಇದೇ ತರ ಡೇ ಚಾರ್ಟ್ ಅಲ್ಲಿ ನಾವು ಅಪ್ಲೈ ಮಾಡಿದ್ರೆ ಇದು 20 ಡೇಸ್ ನ ಆವರೇಜ್ ಆಗುತ್ತೆ. ಸೊ ನೀವು ಗೂಗಲ್ ಮಾಡಿ ನೋಡ್ಬೋದು, 20 SMA ಒನ್ ಆಫ್ ದ ಪವರ್ಫುಲ್ ಇಂಡಿಕೇಟರ್. ಸೊ ಇದಕ್ಕೆ ನಾವು ಸಪರೇಟ್ ಆಗಿ ಇದನ್ನ ಇನ್ಸರ್ಟ್ ಮಾಡೋದ್ ಬೇಕಾಗಿಲ್ಲ. ಬೋಲಿಂಜರ್ ಬ್ಯಾಂಡ್ ಅಲ್ಲಿ ಏನು 3 ಬ್ಯಾಂಡ್ಸ್ ಇದೆ, ಇದರಲ್ಲಿ ಮಿಡಲ್ ಬ್ಯಾಂಡ್ ಬಂದೆ 20 SMA. ಸೊ ಹಾಗಾಗಿ 20 SMA ಹತ್ರ ಇವಾಗ ಮಾರ್ಕೆಟ್ ಬಂದಿದೆ. ಇಲ್ಲಿಂದ ಅಗೈನ್ ಬಿದೋಗ್ಬಿಡ್ಬೋದಾ ಅಥವಾ ಇಲ್ಲಿ ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋಗ್ಬೋದಾ? ನೋಡಿ, ಈಗ ಇಲ್ಲೇನೋ ಸಪೋರ್ಟ್ ತಗೊಳ್ತು ಮೇಲಕ್ಕೆ ಹೋಯ್ತು, ಇಲ್ಲೂ ಸಪೋರ್ಟ್ ತಗೊಳ್ತು ಮೇಲಕ್ಕೆ ಹೋಯ್ತು. ಆದ್ರೆ ಕೋವಿಡ್ ಟೈಮಲ್ಲಿ ಇಲ್ಲಿ ಸಪೋರ್ಟ್ ತಗೊಳುತ್ತೆ ಅಂತ ಇಲ್ಲೇ ಬೈ ಮಾಡ್ಬಿಟ್ರೆ ಮತ್ತೆ ಬ್ರೇಕ್ ಡೌನ್ ಆಗೋಯ್ತು. ಸೊ ಹಾಗಾಗಿ ಇಲ್ಲಿ ಸಪೋರ್ಟ್ ತಗೋಬೋದಾ ತಗೊಳಲ್ವಾ ಅನ್ನೋದಕ್ಕೆ ನಾವೇನ್ ಮಾಡ್ಬೇಕು, ಈಗ ಮಿಡಲ್ ಬ್ಯಾಂಡ್ಗೆ ಬಂದು ಟಚ್ ಆಗಿದೆ. ಟಚ್ ಆಗಿದಾದ್ಮೇಲೆ ಇದನ್ನ
ನಾವು ವೀಕ್ಲಿ ಚಾರ್ಟ್ಗೆ ಕನ್ವರ್ಟ್ ಮಾಡಬೇಕು. ನೋಡಿ ಯಾವಾಗ ಮಿಡಲ್ ಬ್ಯಾಂಡ್ ಟಚ್ ಆಗಿದೆ ನೋಡಿ, ಇಲ್ಲಿಂದ ಇಲ್ಲಿ ಬಂದು ಟಚ್ ಆಯ್ತು. ಇಲ್ಲಿಗೆ ನಾನು ಇದನ್ನ ರಿಪ್ಲೈ ಮೋಡ್ ಆನ್ ಮಾಡಿ ಬ್ರೇಕ್ ಮಾಡ್ತೀನಿ, ಅಂದ್ರೆ ಇಲ್ಲಿ ಕಟ್ ಮಾಡ್ತೀನಿ. ಅದಾದ್ಮೇಲೆ ಏನಾಗಿದೆ ಅಂತ ನೋಡಿ, ಈ ಟೈಮಲ್ಲಿ ಇದೀವಿ ನಾವು ಅಂತ ಇಟ್ಕೋಣ. ಯಾವಾಗ ಆಲ್ಮೋಸ್ಟ್ ಅಕ್ಟೋಬರ್ ಅಲ್ಲಿ 2018 ಅಲ್ಲಿ ಇಲ್ಲಿಂದ ನಮ್ಗೆ ಬ್ರೇಕ್ ಡೌನ್ ಆಗ್ಬಿಡುತ್ತಾ, ಅಂದ್ರೆ ಇಲ್ಲಿಂದ ಡೌನ್ ಬಂದ್ಬಿಡುತ್ತಾ ಅಥವಾ ಇಲ್ಲಿ ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋಗುತ್ತಾ ಅನ್ನೋದಕ್ಕೆ ನಾವ್ ಇದನ್ನ ವೀಕ್ಲಿ ಚಾರ್ಟ್ ಅಲ್ಲಿ ನೋಡಿದಾಗ ನೋಡಿ, ವೀಕ್ಲಿ ಚಾರ್ಟ್ ಅಲ್ಲೂ ಮಿಡಲ್ ಬ್ಯಾಂಡ್ ಇರುತ್ತೆ. ಸೊ ಈಗ ಮಂತ್ಲಿ ಚಾರ್ಟ್ ಅಲ್ಲಿ ನಮ್ಗೆ ಮಿಡಲ್ ಬ್ಯಾಂಡ್ ಅಲ್ಲಿ ಸಪೋರ್ಟ್ ತಗೊಂಡಿದೆ ಅಂತ ಗೊತ್ತಾಯ್ತು. ಆದ್ರೆ ಕನ್ಫರ್ಮೇಶನ್ ಇಲ್ಲಿಂದ ಮತ್ತೆ ಬ್ರೇಕ್ ಡೌನ್ ಆಗುತ್ತಾ ಅಥವಾ ಮೇಲಕ್ಕೆ ಹೋಗುತ್ತಾ ಅನ್ನೋದಕ್ಕೆ ವೀಕ್ಲಿ ಚಾರ್ಟ್ ಅಲ್ಲಿ ಮಿಡಲ್ ಬ್ಯಾಂಡ್ ಮೇಲ್ಗಡೆ 1 ವೀಕ್ ಕ್ಲೋಸ್ ಆಯ್ತು ಅಂತಂದ್ರೆ ಇದು ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಆಗ್ಬೋದು ಅಂತ ನೋಡಿ. ಈಗ ನೆಕ್ಸ್ಟ್ ಇದನ್ನ ಫಾರ್ವರ್ಡ್ ಮಾಡ್ತೀನಿ ನೋಡಿ. ಒಂದು 3-4 ವೀಕ್ಸ್ ಆದ್ಮೇಲೆ ನೋಡಿ, ಇಲ್ಲಿ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಹೋಗೋದಕ್ಕೆ ಸ್ಟಾರ್ಟ್ ಆಯ್ತು. ಆಲ್ಮೋಸ್ಟ್ ಲೋಯೆಸ್ಟ್ ಇಂದ 1 2 3 4 5 6 7 8 9 10 ವಾರ ಆದ್ಮೇಲೆ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಸ್ಟಾರ್ಟ್ ಆಯ್ತು. ಸೊ ಇಲ್ಲಿ ನಮ್ಗೆ ಕನ್ಫರ್ಮೇಶನ್ ಸಿಕ್ತು, ಇಲ್ಲಿಂದ ನಮ್ಗೆ ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದ್ರೆ ಮಂತ್ಲಿ ಚಾರ್ಟ್ ಅಲ್ಲಿ ಇದು ಮಿಡಲ್ ಬ್ಯಾಂಡ್ ಸಪೋರ್ಟ್ ಅಂದ್ರೆ 20 SMA ನ ಸಪೋರ್ಟ್ ತಗೊಂಡಿದೆ. ವೀಕ್ಲಿ ಚಾರ್ಟ್ ಅಲ್ಲಿ 20 SMA ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಈಗ ನಾವು ಬೈ ಮಾಡುವಂತ ಸಿಚುವೇಶನ್ ಬಂತು ಅಂತ ಅಕಾರ್ಡಿಂಗ್ ಟು ಟೆಕ್ನಿಕಲ್ಸ್. ಸೊ ನಾವು ಒಂದು ಹೈಯರ್ ಟೈಮ್ ಫ್ರೇಮ್ ನ ಲೋವರ್ ಟೈಮ್ ಫ್ರೇಮ್ ಜೊತೆ ಕಾಂಬಿನೇಷನ್ ಮಾಡಿದಾಗ ಇದು ಚೆನ್ನಾಗಿ ವರ್ಕೌಟ್ ಆಗುತ್ತೆ ನೋಡಿ. ನೆಕ್ಸ್ಟ್ ಅಗೈನ್ ಮಂತ್ಲಿ ಚಾರ್ಟ್ಗೆ ಬರ್ತೀನಿ. ಇದು ಅಗೈನ್ ನಾವು ಲೈವ್ ಮೋಡಲ್ ಇದೀವಿ ನೋಡಿ. ಈ ಟೈಮಲ್ಲಿ ನೋಡಿ, ಇಲ್ಲಿ ಏನಾಯ್ತು, ಕೋವಿಡ್ ಕ್ರಾಶ್ ಟೈಮಲ್ಲಿ ಮಿಡಲ್ ಬ್ಯಾಂಡ್ ಬಂದಾಗ ಇಲ್ಲಿ ಮಿಡಲ್ ಬ್ಯಾಂಡ್ ಬಂತು. ಸೊ ಅಗೈನ್ ಈ ಟೈಮಲ್ಲಿ ನಾನು ವೀಕ್ಲಿ ಚಾರ್ಟ್ಗೆ ಕನ್ವರ್ಟ್ ಮಾಡ್ತೀನಿ ಇದನ್ನ. ಯಾಕೆ ಅಂತಂದ್ರೆ ಇಲ್ಲಿಂದ ಡೈರೆಕ್ಟ್ ಮಿಡಲ್ ಬ್ಯಾಂಡ್ ಬಂತು, ಇಲ್ಲಿ ಸಪೋರ್ಟ್ ತಗೊಂಡ್ಬಿಡುತ್ತೆ ಅಂತ ಬೈ ಮಾಡೋದಕ್ಕಿಂತ ವೀಕ್ಲಿ ಚಾರ್ಟ್ ಅಲ್ಲಿ ಅಗೈನ್ ಮಿಡಲ್ ಬ್ಯಾಂಡ್ ಮೇಲಕ್ಕೆ ಹೋಯ್ತು ಅಂತಂದ್ರೆ ನಾನು ಆಕ್ಟ್ ಮಾಡ್ತೀನಿ, ಬೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ನನ್ನ ಮೈಂಡ್ ಸೆಟ್ ನ ನಾವು ಪ್ರಿಪೇರ್ ಮಾಡ್ಕೊಂಡ್ರೆ ಏನಾಗಿದೆ, ಕೋವಿಡ್ ಟೈಮಲ್ಲಿ ಮಿಡಲ್ ಬ್ಯಾಂಡ್ ಮೇಲೆ ಮತ್ತೆ ಹೋಗ್ಲೇ ಇಲ್ಲ, ಬ್ರೇಕ್ ಡೌನ್ ಆಗೋಯ್ತು. ಬ್ರೇಕ್ ಡೌನ್ ಆಗೋಯ್ತು ಅಂತಂದ್ರೆ ನಾವು ಸುಮ್ನೆ ಮಿಡಲ್ ಬ್ಯಾಂಡ್ಗೆ ಮಂತ್ಲಿ ಚಾರ್ಟ್ ಅಲ್ಲಿ ಬಂತು ಅಂದಿದ ತಕ್ಷಣ ಬೈ ಮಾಡೋದಕ್ಕಿಂತ ನಾವು ವೀಕ್ಲಿ ಚಾರ್ಟ್ ನ ಹಾಕೊಂಡಾಗ ನಮ್ಗೆ ಐಡಿಯಾ ಬರುತ್ತೆ. ಅಗೈನ್ ಇದನ್ನ ಎಕ್ಸಿಟ್ ಮಾಡಿ ಲೈವ್ ಮೋಡ್ ಬರ್ತೀನಿ. ಅಗೈನ್ ನಾವು ಮಂತ್ಲಿ ಚಾರ್ಟ್ ಅಲ್ಲಿ ಇದೀವಿ. ಈಗ ಮೊದಲು ಇಲ್ಲಿ ನೋಡಿದ್ವಿ, ಅದಾದ್ಮೇಲೆ ಇಲ್ಲಿ ನೋಡಿದ್ವಿ, ಈಗ ಅಗೈನ್ ಇಲ್ಲಿ ನೋಡೋಣ. ವೀಕ್ಲಿ ಚಾರ್ಟ್ ಹೋಗೋಣ ನೋಡಿ. ಮಂತ್ಲಿ ಚಾರ್ಟ್ ಅಲ್ಲಿ ಮಿಡಲ್ ಬ್ಯಾಂಡ್ ವರ್ಗು ಬಂದಿದೆ ಅಂತಂದ್ರೆ ವೀಕ್ಲಿ ಚಾರ್ಟ್ ಅಲ್ಲಿ ಮಿಡಲ್ ಬ್ಯಾಂಡ್ ಗಿಂತ ಕೆಳಗಡೆ ಬಂದ್ಬಿಟ್ಟಿರುತ್ತೆ ಆಲ್ರೆಡಿ, ಅಂದ್ರೆ 20 SMA ಗಿಂತ ಕೆಳಗೆ ಬಂದ್ಬಿಟ್ಟಿರುತ್ತೆ. ಸೊ ಈಗ 20 SMA ನನ್ಗೆ ಒಂದು ಲಕ್ಷ್ಮಣ್ ರೇಖಾ ತರ ಈ ಲೈನ್ ಕ್ರಾಸ್ ಆಯ್ತು ಅಂತಂದ್ರೆ ನಾನು ಪೊಸಿಷನ್ ತಗೊಳಕ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಇದು ಅಕಸ್ಮಾತ್ ಇಲ್ಲಿಂದ ಮೇಲಕ್ಕೆ ಹೋಯ್ತು ಅಂತಂದ್ರೆ ಓಕೆ, ನಾನು ಇಲ್ಲಿ ಆಡ್ ಮಾಡ್ಕೊಳ್ತೀನಿ ಅಥವಾ ಬೈ ಮಾಡ್ತೀನಿ. ಇಲ್ಲ ಇಲ್ಲಿಂದ ಬೀಳಕ್ ಸ್ಟಾರ್ಟ್ ಆಯ್ತಾ, ಹಿಂಗೆ ಬಿದ್ದೋಗುತ್ತೆ. ನೆಕ್ಸ್ಟ್ ಯಾವಾಗ ಮಿಡಲ್ ಬ್ಯಾಂಡ್ ಮೇಲ್ಗಡೆ ವೀಕ್ಲಿ ಚಾರ್ಟ್ ಅಲ್ಲಿ ಬರುತ್ತೋ ಅವಾಗ ತಗೊಳ್ತೀನಿ ಅಂತ ನೋಡಿ. ನೆಕ್ಸ್ಟ್ ಏನಾಗಿದೆ, ಇದರ ಮೇಲಕ್ಕೆ ಹೋಗಕ್ ಸ್ಟಾರ್ಟ್ ಆಯ್ತು, ಅದಾದ್ಮೇಲೆ ರಿಕವರಿ ಸ್ಟಾರ್ಟ್ ಆಯ್ತು. ಸೊ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಮ್ಗೆ ಕರೆಕ್ಟ್ ಇದು ಮಂತ್ಲಿ ಚಾರ್ಟ್ ಅಲ್ಲಿ ಸಪೋರ್ಟ್ ತಗೊಳ್ತು. ಇದಾದ್ಮೇಲೆ ವೀಕ್ಲಿ ಚಾರ್ಟ್ ಅಲ್ಲಿ 20 SMA ಮೇಲೆ ಹೋಗ್ತಾ ಇದೆ. ಈಗ ಮಾರ್ಕೆಟ್ ಮೇಲಕ್ಕೆ ಹೋಗ್ಬೋದು ಅಂತ ನಾವು ಅನಾಲಿಸಿಸ್ ನ ಮಾಡಬಹುದು. ಅಗೈನ್ ಇವತ್ತಿನ ಸಿಚುವೇಶನ್ಗೆ ನೋಡಿ, ಈಗ ನಾನು ಇಲ್ಲಿಂದ ಮೇಲಕ್ಕೆ ಹೋಗುತ್ತಾ ಕೆಳಗೆ ಬರುತ್ತಾ ಅಂತ ನೀವೇನಾದ್ರೂ ಕೇಳಿದ್ರೆ ಏನ್ ಮಾಡ್ಬೇಕು, ಇಷ್ಟೊತ್ತು ನಾನು ಹೇಳಿದ ಪ್ರಕಾರ ಇಲ್ಲಿ ಅಗೈನ್ ನಾವು ಇವಾಗ ಮಿಡಲ್ ಬ್ಯಾಂಡ್ ಬಂದಿದೆ ಅಂತ ಗೊತ್ತಾಗಿದೆ. ವೀಕ್ಲಿ ಚಾರ್ಟ್ ನ ಹಾಕೋಬೇಕು. ವೀಕ್ಲಿ ಚಾರ್ಟ್ ಅಲ್ಲಿ ನಮ್ಗೆ ಇದು ಲಕ್ಷ್ಮಣ್ ರೇಖಾ ಆಸ್ ಆಫ್ ನೌ 23,570 ಮೇಲ್ಗಡೆ ಏನಾದ್ರೂ ನಿಫ್ಟಿ ಹೋಗೋದಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಿಫ್ಟಿಯ ಕರೆಕ್ಷನ್ ಟಾಪ್ ಆಯ್ತು, ಇನ್ಮೇಲೆ ಇಲ್ಲಿಂದ ಮೇಲಕ್ಕೆ ಹೋಗ್ಬೋದು ಅಂತ ಆಸ್ ಆಫ್ ನೌ. ಓಕೆ, ಅಲ್ಲಿವರೆಗೂ ಇದು ಬೀಳ್ತಾ ಇದೆಯಾ, ನಾವು ಯಾವುದೇ ಒಂದು
ಡೌನ್ ಟ್ರೆಂಡ್ ಅಂದ್ರೆ ಎಷ್ಟು ಬೇಕಾದ್ರೂ ಡೌನ್ ಆಗ್ಬೋದು, ಇಲ್ಲಿಂದ ಹೇಳಕ್ ಬರಲ್ಲ. ಆದ್ರೆ ನಮ್ಗೆ 20 SMA ವೀಕ್ಲಿ ಚಾರ್ಟ್ ಅಲ್ಲಿ ಕ್ರಾಸ್ ಆಯ್ತು ಅಂತಂದ್ರೆ ಮಾತ್ರ ಮಾರ್ಕೆಟ್ ರಿಕವರಿ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಇನ್ನ 3 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ಅದು ನನಗೆ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಏನಾಗ್ಬೋದು ಅಂತಂದ್ರೆ ನೋಡಿ, ಇದು ಟೈಮ್ ಕಳೀತಾ ಇದ್ದಂಗೆ ಈ ಮಿಡಲ್ ಬ್ಯಾಂಡ್ ಇಲ್ಲೇ ಇರಲ್ಲ, 23,579 ಇರಲ್ಲ. ಇದು ಕೆಳಗಡೆ ಹೋಗ್ತಾ ಇದೆ ಅಂತಂದ್ರೆ ಇದು ಹಿಂಗೆ ಕೆಳಗಡೆ ಬರ್ತಾ ಇರುತ್ತೆ. ಓಕೆ, ಬಂದು ಯಾವುದೋ ಒಂದು ಟೈಮ್ ಅಲ್ಲಿ ಈ ತರ ಎರಡು ಮೀಟ್ ಆಗಿ ನೆಕ್ಸ್ಟ್ ಇದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ಈ ತರ ಕ್ಲೋಸ್ ಆಗುತ್ತೆ. ಓಕೆ, ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಒಂದು ರಿಕವರಿ ಅನ್ನೋದು ಸ್ಟಾರ್ಟ್ ಆಗ್ಬೋದು. ಸೊ ಹಾಗಾಗಿ 20 SMA ಇನ್ ವೀಕ್ಲಿ ಚಾರ್ಟ್, 20 SMA ಇನ್ ಮಂತ್ಲಿ ಚಾರ್ಟ್ ಅನ್ನೋದು ವೆರಿ 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 ಪವರ್ಫುಲ್. ಸೊ ಇದನ್ನ ನಾವು ಯಾವ ತರ ಅಳವಡಿಸ್ಕೊಂತೀವಿ ನಮ್ಮ ಟ್ರೇಡಿಂಗ್ಗೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದೇ ತರ ನೀವು ಯಾವುದೇ ಸ್ಟಾಕ್ಸ್ ಅಲ್ಲಿ ಚೆಕ್ ಮಾಡಿ, ಯಾವ್ಯಾವ ಸ್ಟಾಕ್ಸ್ ಈಗ 20 SMA ಕೆಳಗಡೆ ಇದೆ ವೀಕ್ಲಿ ಚಾರ್ಟ್ ಅಲ್ಲಿ, ಅದು ವೀಕೆ. ಓಕೆ, ಪ್ಲಸ್ ಮಂತ್ಲಿ ಚಾರ್ಟ್ ಅಲ್ಲಿ ಏನಾದ್ರು 20 SMA ಗಿಂತ ಕೆಳಗಡೆ ಬಂದ್ಬಿಟ್ಟಿದೆ ಅಂತಂದ್ರೆ ಸದ್ಯಕ್ಕಂತೂ ಅದು ಮೇಲಕ್ಕೆ ಹೋಗುವಂತ ಚಾನ್ಸಸ್ ತುಂಬಾ ಕಡಿಮೆ. ಆದ್ರೆ ನಿಫ್ಟಿ ಏನು ಅಂತಂದ್ರೆ ಒಂದು 20 SMA ಮಂತ್ಲಿ ಚಾರ್ಟ್ ಅಲ್ಲಿ ಸಪೋರ್ಟ್ ನ ತಗೊಂಡಿದೆ. ಹಾಗಾಗಿ ನೆಕ್ಸ್ಟ್ ನಾವು ವೀಕ್ಲಿ ಚಾರ್ಟ್ ನ ಅಬ್ಸರ್ವ್ ಮಾಡಿದ್ರೆ ಇದು ಇಲ್ಲಿಂದ ಮೇಲಕ್ಕೆ ಹೋಗುತ್ತಾ ಅಥವಾ ಮೇಲಕ್ಕೆ ಯಾವತ್ತಿಂದ ಹೋಗ್ಬೋದು ಅನ್ನೋ ಐಡಿಯಾ ನಮ್ಗೆ ಸಿಗುತ್ತೆ. ಸುಮ್ಮನೆ ಬೀಳ್ತಾ ಇದೆ ಬೀಳ್ತಾ ಇದೆ ಬೀಳ್ತಾ ಇದೆ ಅಂತ ಬೈ ಮಾಡೋದಕ್ಕಿಂತ ವೀಕ್ಲಿ ಚಾರ್ಟ್ ಅಲ್ಲಿ ನಮ್ಗೆ 20 SMA ಮೇಲಕ್ಕೆ ಹೋದಾಗ ನಾನು ಬೈ ಮಾಡ್ತೀನಿ ಅಂತ ರೂಲ್ಸ್ ನ ನಾವು ಫಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಡೌನ್ವರ್ಡ್ ಜರ್ನಿ ಅಥವಾ ನಾವು ಕೆಳಗಡೆ ಬೀಳ್ತಾ ಇರೋ ಸ್ಟಾಕ್ ಅಲ್ಲಿ ಅಥವಾ ಕೆಳಗಡೆ ಬರ್ತಾ ಇರೋಂಥ ಮಾರ್ಕೆಟ್ ಅಲ್ಲಿ ಸಿಕ್ಕಾಕೊಳ್ಳೋದು ಇರೋದಿಲ್ಲ ಅನ್ನೋದು. ನೋಡಿ, ಇದಕ್ಕೆ ಪೂರಕವಾಗಿ ಏನು ಅಂತಂದ್ರೆ ಇದಕ್ಕೊಂದು ಸಪೋರ್ಟಿವ್ ಏನು ಅಂತಂದ್ರೆ ಇವಾಗ ಮಂತ್ಲಿ ಚಾರ್ಟ್ ಅಲ್ಲಿ ಒಂದು ನಿಫ್ಟಿ 20 SMA ಹತ್ರ ಇದೆ, ಪ್ಲಸ್ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಕಾಣಿಸ್ತಾ ಇದೆ ಅನ್ನೋದಕ್ಕೆ ಒಂದು ಸಪೋರ್ಟಿವ್ ನ್ಯೂಸ್ ಏನು ಅಂತಂದ್ರೆ, ನಿನ್ನೆಯ ನ್ಯೂಸ್ ಏನು ಅಂತಂದ್ರೆ ಒಂದು FIS ಡೇಟಾನ ನೋಡ್ತೀನಿ. ನೋಡಿ, ಇದರಲ್ಲಿ ಏನಾಗಿದೆ, ನಿನ್ನೆ ಆಲ್ಮೋಸ್ಟ್ DIS 8,791 ಕೋಟಿ ಬೈ ಮಾಡಿದ್ದಾರೆ, FIS 4,788 ಕೋಟಿ ಸೆಲ್ ಮಾಡಿದ್ದಾರೆ. ಆಲ್ಮೋಸ್ಟ್ FIS ಎಷ್ಟು ಸೆಲ್ ಮಾಡಿದಾರೋ DIS ಅದಕ್ಕೆ ಡಬಲ್ ಅಷ್ಟು ಬೈ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಷ್ಟು ದಿನ ಇಲ್ಲೆಲ್ಲ ನೀವು ನೋಡ್ಕೊಂಡ್ ಬಂದಿ ಏನಾಗಿತ್ತು ಅಂದ್ರೆ 5,000 ಕೋಟಿ FIS ಸೆಲ್ ಮಾಡಿದ್ರ, 5,000 ಕೋಟಿ DIS ಬೈ ಮಾಡ್ತಾ ಇದ್ರು. ಅಂದ್ರೆ ಈಕ್ವಲ್ ಇತ್ತು. ಆದ್ರೆ ನಿನ್ನೆ ಏನಾಗಿದೆ, ಆಲ್ಮೋಸ್ಟ್ ಡಬಲ್ ಬೈ ಮಾಡಿದ್ದಾರೆ. ಸೊ DIS ಬಾಟಮ್ ಫಿಶಿಂಗ್ ಮಾಡ್ತಾ ಇರ್ಬೋದು, ಮಾರ್ಕೆಟ್ ಅಲ್ಲಿ ಬಾಟಮ್ ಅಲ್ಲಿ ಬೈ ಮಾಡ್ತಾ ಇರ್ಬೋದು, ಅದಕ್ಕೆ ಡಬಲ್ ದ ಕ್ವಾಂಟಿಟಿ ಹೋಗಿದ್ದಾರೆ. ಇಷ್ಟು ದಿನ ಏನು ಅಂತಂದ್ರೆ FIS ಎಷ್ಟು ಸೆಲ್ ಮಾಡ್ತಾ ಇದ್ರು DIS ಕೂಡ ಅಷ್ಟೇ ಬೈ ಮಾಡ್ತಾ ಇದ್ರು. ಹೆಚ್ಚು ಕಡಿಮೆ ಒಂದು 50, 100, 150, 200 ಕೋಟಿ ಅಷ್ಟು ಡಿಫ್ರೆನ್ಸ್ ಇರ್ತಾ ಇತ್ತು. ಆದ್ರೆ ಇವತ್ತೇನಾಗಿದೆ, ನಿನ್ನೆ ಡಬಲ್ ದ ಕ್ವಾಂಟಿಟಿ ಬೈ ಮಾಡಿದ್ದಾರೆ. ಇದೇ ತರ ಡಬಲ್ ದ ಕ್ವಾಂಟಿಟಿ ಏನಾದ್ರು ಅಥವಾ DIS ಬೈಯಿಂಗ್ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಪ್ಲಸ್ FIS ಏನಾದ್ರು ಸೆಲ್ಲಿಂಗ್ ಕಡಿಮೆ ಮಾಡ್ಕೊಳ್ತಾ ಬಂದ್ರೆ ಒಂದು ಟೆಕ್ನಿಕಲಿನೂ ಮಾರ್ಕೆಟ್ ಸಪೋರ್ಟ್ ಅಲ್ಲಿ ಇದೆ, ಪ್ಲಸ್ ನಮ್ಗೆ DIS ಡೇಟಾ FIS ಡೇಟಾನು ಸಪೋರ್ಟಿವ್ ಆಗಿದ್ರೆ ನಮ್ಗೆ ನೆಕ್ಸ್ಟ್ ರಿಕವರಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಗೈನ್ ನಾನು ಇಲ್ಲಿ ನಿಮ್ಗೆ ಡಿಸ್ಕ್ಲೈಮರ್ ಏನು ಅಂತಂದ್ರೆ, ಇಲ್ಲಿ ಬೈ ಮಾಡಿ ಸೆಲ್ ಮಾಡಿ ಅಂತ ಹೇಳ್ತಾ ಇಲ್ಲ. ಇದನ್ನ ನೀವು ಫಾಲೋ ಮಾಡಿದ್ರೆ ಒಂದು ಡೌನ್ ಟ್ರೆಂಡ್ ಅಲ್ಲಿ ನೀವು ಸಿಕ್ಕಾಕೊಳ್ಳೋದಿಲ್ಲ. ಪ್ಲಸ್ ಒಂದು ಅಪ್ ಟ್ರೆಂಡ್ ಸ್ಟಾರ್ಟ್ ಆಗೋದು ಐಡೆಂಟಿಫೈನ ನೀವು ಮಾಡ್ಬೋದು. ಯಾಕೆ ಅಂತಂದ್ರೆ ಯಾರೇ ಆಗಿರ್ಲಿ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಬೈ ಮಾಡೋಕ್ಕಾಗಲ್ಲ, ಯಾರೇ ಆದ್ರೂ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಸೆಲ್ ಮಾಡಕ್ ಆಗದೇ ಇಲ್ಲ. ಸೊ ಹಾಗಾಗಿ ನಾವೇನು ಅಂತಂದ್ರೆ ಒಂದು ರಿಕವರಿ ಮೋಡ್ ಸ್ಟಾರ್ಟ್ ಆದಾಗ ಬೈ ಮಾಡ್ತೀವಿ ಅನ್ನೋ ಮೈಂಡ್ ಸೆಟ್ ಇತ್ತು ಅಂತಂದ್ರೆ ಈ SMA ಏನೋ ನಾನು ನಿಮ್ಗೆ ಒಂದು ಪವರ್ಫುಲ್ ಇಂಡಿಕೇಟರ್ ಅಂತ ಏನ್ ಹೇಳಿದೀನಿ, ಇದನ್ನ ಹೈಯರ್ ಟೈಮ್ ಫ್ರೇಮ್ ವಿತ್ ಲೋವರ್ ಟೈಮ್ ಫ್ರೇಮ್ ನ ಮ್ಯಾಚ್ ಮಾಡಿಕೊಂಡು ನಾವು ಟ್ರೇಡಿಂಗ್ ನ ಮಾಡಿದ್ರೆ ನಮ್ಗೆ ಒಂದು ಬೆಟರ್ ರಿಸಲ್ಟ್ಸ್, ಒಳ್ಳೆ ರಿಸಲ್ಟ್ಸ್ ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಇನ್ನಷ್ಟು ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.